ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಸರ್ ನಿಮ್ಮ ಹೆಸರು? ಸರ್ ಶರತ್ ಅಂತ. ಸರ್ ಯಾವಾಗ ತೊಗೊಂಡ್ರಿ ಕಾರು ಅವರ? ಸರ್ ತೊಗೊಂಡು 3 months ಆಯಿತು ಸರ್. ಹೇಗಿದೆ ಸರ್ ಪರ್ಫಾರ್ಮೆನ್ಸು ಕಾರ್ದು? ಸರ್ ಆನ್ ರೋಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇವತ್ತವರೆಗೆ ಯಾವುದೇ ರೀತಿ ಡ್ರಾಬ್ಯಾಕ್ ಅಂತ ಅನಿಸಿಲ್ಲ. ಓಕೆ. ಆಮೇಲೆ ಯಾವುದೇ ರೀತಿ ತೊಂದರೆನೂ ಆಗಿಲ್ಲ ಗಾಡೀಲಿ. ಹಾಂ, ಗಾಡಿ ಚೆನ್ನಾಗಿದೆ ಸರ್. ಯಾವ ಶೋರೂಮಲ್ಲಿ ತೊಗೊಂಡು ಸರ್ ಕಾರ್ ನೀವು? ಸರ್ ಮೈಸೂರು ರೋಡು, ಬ್ಲೂ ವಿಂಡೋ. ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್ ಸೇಲ್ಸ್ದಲ್ಲಿ? ಸರ್ ಚೆನ್ನಾಗಿದೆ. ಅಲ್ಲಿ ಹೋದಾಗ ಎಕ್ಸಿಕ್ಯೂಟಿವ್ ಆಗಲಿ ಪ್ರತಿಯೊಬ್ಬರಾಗಲಿ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಓಕೆ. ಆಮೇಲೆ ನಾವು ಬುಕ್ಕಿಂಗ್ ಮಾಡಿ ಅವ್ರು ಹೇಳಿರೋ ಟೈಮ್ಗಿಂತ ಇನ್ನು ಮುಂಚೆನೇ ನಮ್ಗೆ ತರಿಸ್ಕೊಟ್ರು. ಗಾಡಿ ಕೊಟ್ರಾ? ಓಕೆ. ಸರ್ ಇದಕ್ಕೆ ಮುಂಚೆ ಯಾವ ಕಾರ್ ನೋಡಿದ್ರಿ ಅವರ ತೊಗೊಳಕ್ಕೆ ಮುಂಚೆ? ಸರ್ ಇದಕ್ಕಿಂತ ಮುಂಚೆ ಡಿಸೈರ್ ನೋಡಿದ್ದೆ, CNG ವರ್ಷನಲ್ಲೇ ಹಾಂ ಹಾಂ, ಟೂರೆಸ್ಸು. ಬಟ್ ಅದಕ್ಕೂ ಇದಕ್ಕೂ ಹೋಲಿಸಿದಾಗ ಇದರಲ್ಲಿ ಬೆನಿಫಿಟ್ ಜಾಸ್ತಿ ಅನ್ನಿಸ್ತು ಅಂದ್ಬಿಟ್ಟು ಇದನ್ನು ತೊಗೊಂಡೆ ಸರ್. ಏನು ಬೆನಿಫಿಟ್ ಜಾಸ್ತಿ ಏನು ಸರ್ ಇದರಲ್ಲಿ? ಸರ್ ಈಗ ಅದರಲ್ಲಿ ಟೂರೆಸ್ಸಲ್ಲಿ ನಮಗೇನಾದರೂ ಮ್ಯೂಸಿಕ್ ಸಿಸ್ಟಮ್ ಇಲ್ಲ, ಪವರ್ ವಿಂಡೋಸ್ ಇಲ್ಲ, ಓಕೆ. ಆಮೇಲೆ ರೇರ್ ಎಸಿವೆಂಟ್ ಇಲ್ಲ. ಓಕೆ. ಅದರಲ್ಲಿ 8 kg ಸಿಲಿಂಡರ್ ಇರೋದು, ಓಕೆ. CNG. ಇದರಲ್ಲಿ ಹೇಗೆ ಅಂತಂದರೆ ಮ್ಯೂಸಿಕ್ ಸಿಸ್ಟಮ್ ಕೊಟ್ಟಿದ್ದಾರೆ, 6 ಏರ್ ಬ್ಯಾಗ್ ಕೊಟ್ಟಿದ್ದಾರೆ, ಆಮೇಲೆ 4 ಪವರ್ ವಿಂಡೋಸ್ ಇದೆ, ಆಮೇಲೆ ಸ್ಟೇರಿಂಗ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಮ್ಯೂಸಿಕ್ ಸಿಸ್ಟಮ್ದಾಗಲಿ ಪ್ರತಿಯೊಂದಾಗಲಿ. ಆಮೇಲೆ ನಮ್ಮದು ಇಲ್ಲೇ ಚೈಲ್ಡ್ ಲಾಕ್ ಪ್ರತಿಯೊಂದು ಇಲ್ಲಿ ಮಾಡ್ಕೊಬೋದು. ಓಕೆ. ಮಿರರ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಓಕೆ. ಆಮೇಲೆ ಮೇನಾಗಿ ಏನಂತಂದರೆ CNG ಕಿಟ್ ಓಕೆ. 10 kg ಇದೆ ಸರ್ ಇದರಲ್ಲಿ. ಓಕೆ. ಅದೊಂದು ನಮಗೆ ತುಂಬ ಅಡ್ವಾಂಟೇಜ್. ಓಕೆ. ಬೂಟ್ ಸ್ಪೇಸ್ ತುಂಬ ಚೆನ್ನಾಗಿದೆ ಇದಕ್ಕೆ ಇದರಲ್ಲಿ. ಅದಕ್ಕೆ ಹೋಲಿಸ್ಕೊಂಡ್ರೆ ಇದ್ರದ್ದು ಚೆನ್ನಾಗಿದೆ ಸರ್ ಬೂಟ್ ಸ್ಪೇಸ್. ಓಕೆ. ಕಾಸ್ಟಿಂಗ್ ವೈಸಲ್ಲಿ ನಿಮ್ಗೆ ಏನು ಅನಿಸ್ತಾರೆ ಅದರಲ್ಲಿ? ಸರ್ ಕಾಸ್ಟಿಂಗ್ ವೈಸ್ ಅದಕ್ಕೂ ಇದಕ್ಕೂ ಸೇಮೇ ಇದೆ. ಹಾಂ. ಬಟ್ ಇದು ವರ್ತ್ ಅನ್ನಿಸ್ತು. ಇದು ನಾವಿಷ್ಟು ಪೇ ಮಾಡಿದ್ರು ಓಕೆ. ವರ್ತ್ ಇದೆ. ಜೊತೆಲಿ ಹಿಂದ್ಗಡೆ ಲೆಗ್ ಸ್ಪೇಸ್ ಇದೆಲ್ಲ ಹಿಂದೆ ಕೂರೋರ್ದು, ಇದು ತುಂಬ ಚೆನ್ನಾಗಿದೆ. ಈಗ ನಾವು ಫುಲ್ಲು ಸೀಟ್ನ ಬ್ಯಾಕ್ ಮಾಡಿಕೊಂಡು ನಾವು ಡ್ರೈವ್ ಮಾಡಿದ್ರು ಹಿಂದೆ ಪ್ಯಾಸೆಂಜರ್ ಆರಾಮಾಗಿ ಕೂರ್ಬೋದು. ಓಕೆ. ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀರಾ ಸರ್ ಕಾರ್ ಈಗ? ಸರ್ ಈಗ ಆಲ್ರೆಡಿ ನಾವು ಒಂದು 12,000 ಓಡಿಸಿದ್ದೀವಿ. 2 ಸರ್ವಿಸ್ ಆಗಿದೆ. ಓಕೆ. ಎಷ್ಟಾಯ್ತು ಸರ್ ಸರ್ವಿಸ್ ಕಾಸ್ಟ್ ಎಲ್ಲ ನಿಮಗೆ? ಸರ್ ಸರ್ವಿಸ್ ಕಾಸ್ಟು ಅಂದರೆ ಫ್ರೀ ಸರ್ವಿಸು ಸೆಕೆಂಡ್ ಒನ್. ಬಟ್ ಎಲ್ಲ ಸೇರಿ ನಮಗೆ 4,000 ರೂಪಾಯಿ ಬಿತ್ತು ಸರ್. ಓಕೆ. ಏನಂತ ಏನು ನಮಗೆ ಮೇಂಟೆನೆನ್ಸ್ ಅಂತ ಕಾಸ್ಟ್ಲಿ ಅಂತ ಏನು ಅನ್ನಿಸ್ತಲ್ಲ. ಈಗೆಲ್ಲ ಹೇಳ್ತಾರಲ್ಲ ಹುಂಡೈ ಕಾಸ್ಟ್ಲಿ, ಆ ಥರ ಏನು ನಮಗೆ ಫೀಲ್ ಆಗಿಲ್ಲ. ಹಾಂ ಹಾಂ. ನಮ್ಮದು ಮುಂಚೆ ಒಂದು ಡಿಸೈರ್ ಇತ್ತು, ಓಕೆ. ಅದ್ದು ಸರ್ವಿಸು ಇದು ಸರ್ವಿಸ್ ಲೆಕ್ಕಾಚಾರ ನೋಡ್ಕೊಂಡು ನಮಗೇನು ಇದು ತುಂಬ ಹೆವಿ ಬಿತ್ತು ಅಂತ ಏನು ಅನಿಸ್ಲಿಲ್ಲ. ಓಕೆ. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗೆ ಸರ್ ಇದರಲ್ಲಿ? ನೀವು ಗಾಡಿ ಓಡಿಸ್ತಾ ಇದ್ದೀರಾ, ಎಷ್ಟು ವರ್ಷ ಈಗ 3 ತಿಂಗಳಿಂದ ಕಾರ್ ಓಡಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಕಾರ್ ಓಡಿಸ್ಬೇಕಾದ್ರೆ ಫೀಲು? ಸೊ ಫೀಲ್ ಚೆನ್ನಾಗಿದೆ. ಆಮೇಲೆ ಹೈವೇಯಲ್ಲಿ ಮೈಲೇಜ್ ಚೆನ್ನಾಗಿ ಕೊಡುತ್ತೆ, ಸಿಟಿಯಲ್ಲೂ ಒಳ್ಳೆ ಮೈಲೇಜ್ ಇದೆ. ಡಿಸೈರು ಇಟ್ಕೊಂಡಿದ್ದೀನಿ ಅಂತಂದರೆ, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಡ್ರೈವಿಂಗ್ ಫೀಲ್ ಹೆಂಗಿದೆ ಇದು ಕಂಪೇರ್? ಸ್ಮೂತ್ ಇದೆ ಸರ್, ತುಂಬ ಸ್ಮೂತ್ ಇದೆ, ಸ್ಮೂತ್ ರನ್ನಿಂಗ್ ಇದೆ ಗಾಡಿ. ಹಾಂ, ಚೆನ್ನಾಗಿದೆ. ಓಕೆ. ಓಡಿಸ್ಬೇಕಿದ್ದಾಗ ಒಂಥರ ಖುಷಿ ಆಗುತ್ತೆ. ಓಡಿಸ್ತಾ ಇದ್ದೀವಿ ಅಂತ ಅನ್ಸಲ್ಲ, ಹಾಂ, ಡ್ರೈವ್ ಮಾಡೋಕ್ಕೆ ಖುಷಿ ಆಗುತ್ತೆ. ಓಕೆ. ಸರ್ ನಿಮ್ಮ ಕಡೆಯಿಂದ ನಿಮ್ಗೆ ಈಗ ಫ್ಯಾಮಿಲಿ ಫ್ರೆಂಡ್ಸು ಯಾವಾಗಾದ್ರು ನೀವು ಸಜೆಸ್ಟ್ ಮಾಡಬೇಕು ಅಂದ್ರೆ ಯಾವ ಕಾರ್ ಸಜೆಸ್ಟ್ ಮಾಡ್ತೀರಾ ಸರ್? ಸರ್ ಹುಂಡೈ ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ ಗಾಡಿ ಈಗ ಚೆನ್ನಾಗಿದೆ, ವರ್ತ್ ನಾವು ಕೊಡೋ ರೇಟ್ಗೆ. ಆಮೇಲೆ ಇನ್ನೊಂದೇನಂದರೆ ಫೀಚರ್ಸ್ ಮೇನ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಈಗ ನೋಡಿ, ಈಗ ಇದೇ ಗಾಡಿಲಾದರೆ ಒಳಗಡೆ ಇಂಟೀರಿಯರ್ ಇದು ಕೊಟ್ಟಿದ್ದಾನೆ ಅಂತಂದರೆ ಇದು ಯಾರು ಇದನ್ನು ಟ್ರಾವೆಲ್ಸಿಗೆ ತೊಗೊಳ್ಳೋ ಗಾಡಿ ಅಂತ ಅನ್ಸಲ್ಲ. ಒಳಗಡೆ ಕೂತಿರೋರಿಗೆ, ಪ್ಯಾಸೆಂಜರ್ಗಾಗಲಿ ಬೇರೆಯವ್ರಿಗಾಗಲಿ ಒಂಥರ ಒಳಗಡೆ ಇರೋ ಫೀಚರ್ಸ್ ನೋಡಿ ಒಂಥರ ಫೀಲೇ ಬೇರೆ ಥರ ಬರುತ್ತೆ. ಓಕೆ. ಅಷ್ಟು ಚೆನ್ನಾಗಿದೆ. ಓಕೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಮೀಟಿಂಗ್ ಸರ್. ಮಚ್ಚ ಹಾಂ, ಇಳ್ಕೊ, ಡೋರ್ ತೆಗಿ. ಹೇಳ್ಕೊ ಇಳ್ಕೊ ಹೇಳ್ತೀನಿ.